ಗಂಗಾವತಿ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆಯ ಲಿಟಲ್ ಹಾರ್ಟ್ ಶಾಲೆಯಲ್ಲಿ ಭಾನುವಾರ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಯುವ ಮನಸ್ಸುಗಳು ಅನಂತ ಕನಸುಗಳು ಅಗಾಧ ವಿಶ್ವ ಎಂಬ ವೇದ ಘೋಷದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಸ್ರೋ ಹಿರಿಯ ವಿಜ್ಞಾನಿ ಎಚ್ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತವನ್ನು 2035ರ ವೇಳೆಗೆ ವಿಶ್ವದ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅರಿವು ಅತ್ಯಗತ್ಯವಾಗಿದ್ದರು. ವಿದ್ಯಾರ್ಥಿಗಳು ಶಾಲಾ ಹಂತದಿಂದಲೇ ದೊಡ್ಡ ಕನಸುಗಳನ್ನು ಕಂಡು ಪ್ರಶ್ನಿಸುವ ಹಾಗೂ ಹೊಸ ಆವಿಷ್ಕಾರಗಳತ್ತ ಗಮನ ಹರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಇಸ್ರೋ ವಿಜ್ಞಾನಿ ಕಿವಿಮಾತು ಹೇಳಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯಲ್ಲಿ ಅಳವಡಿಸಲಾಗಿರುವ ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಕರಗಳನ್ನು ಅತಿಥಿಗಳು ವೀಕ್ಷಿಸಿ ಶಾಲೆಯ ಪ್ರಾಯೋಗಿಕ ಕಲಿಕಾ ವ್ಯವಸ್ಥೆಯನ್ನ ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ವತಃ ಆದಿತ್ಯ L1 ಆರ್ಯಭಟ ಉಪಗ್ರಹಗಳ ಪೇಪರ್ ಮಾದರಿಗಳು ಹಾಗೂ ಟೆಲಿಸ್ಕೋಪ್ಗಳನ್ನು ತಯಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ನಂತರ ಬಾಹ್ಯಾಕಾಶ ವಿಷಯದ ಕುರಿತು ಕ್ವಿಜ್ ಮತ್ತು ಸ್ಪರ್ಧೆಯನ್ನ ನಡೆಸಲಾಯಿತು. ಗ್ರಾವಿಟಿ ಫೌಂಡೇಶನ್ ಸ್ಥಾಪಕರಾದ ಅಭಿಷೇಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಸ್ಪಷ್ಟ ಗುರಿ ಹೊಂದುವ ಪ್ರಶ್ನಿಸುವ ಮೂಲಕ ಹೊಸ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಎಂದರು. ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮುಖ್ಯ ಗುರುಗಳಾದ ಶ್ರೀಮತಿ ಪ್ರಿಯಾಕುಮಾರಿ, ಎಐ ತರಬೇತುದಾರರಾದ ಶ್ರೀಮತಿ ನಳಿನಿ, ವಿಜ್ಞಾನ ಶಿಕ್ಷಕಿಯರಾದ ಶ್ರೀಮತಿ ನಿರೋಷಾ, ಗೌರಿ, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಲಾಯಿತು. ಬ್ಯೂರೋ ರಿಪೋರ್ಟ್ ಶರಣಪ್ಪ, NTS TV4 ಗಂಗಾವತಿ. ಈ ರೀತಿ ಕಾರ್ಯಕ್ರಮಗಳೇ ನಿಮಗೆ ಮೋಟಿವೇಶನ್ ಬೇಕು. ಯಾಕೆ ವಿಜ್ಞಾನಿ ಆಗ್ಬೇಕು ನೋಡಿ, ಇದೇ ನೀವು ಒಂದು ಸುಮಾರು ದಶಕಗಳ ಹಿಂದಕ್ಕೆ ಹೊಟ್ಟೋಗ್ಬಿಟ್ರೆ ಅಥವಾ ಇಸ್ರೋ ಬರೋಕ್ಕಿಂತ ಮುಂಚೆ ಹಿಂದಕ್ಕೆ ಹೊಟ್ಟೋಗ್ಬಿಟ್ರೆ ನೀವು ಯೋಚನೆ ಮಾಡಿ, ಈಗ ಏನೇನೆಲ್ಲ ಸವಲತ್ತುಗಳನ್ನು ನೀವು ಪಡ್ಕೋತಾ ಇದ್ದೀರಾ, ನಿಮ್ಮ ಮೊಬೈಲ್ ಫೋನ್ ಆಗ್ಬೋದು, ಈ ವ್ಯವಸ್ಥೆಗಳಾಗ್ಬೋದು, ಈಗಲೇ ಇಸ್ರೋ ಮಾಡಿರ್ತಕ್ಕಂಥ ಸಾಧನೆಗಳು, ಅದು ಕೊಟ್ಟಿರುವಂಥ ಒಂದು ಕೊಡುಗೆಗಳು. ಇವತ್ತಿನ ದಿನ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಸಮರ್ಪಕವಾಗಿ ಬಳಸ್ಕೊತಾ ಇದ್ದೀವಿ. ಇಲ್ಲಿ ಕೂತ್ಕೊಂಡು ಎಲ್ಲೋ ಫಾರಿನಲ್ಲಿ ನಡೆಯೋ, ಬೇರೆ ಕಡೆ ನಡೆಯೋ ಪಂದ್ಯಗಳನ್ನು ಕ್ರೀಡೆಗಳನ್ನು ವೀಕ್ಷಿಸ್ತೀವಿ ಅಥವಾ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅದು ವಿಜ್ಞಾನದ ಮತ್ತು ಇಸ್ರೋದ ಕೊಡುಗೆಯಿಂದ ಸಾಧ್ಯ ಆಗಿದೆ. ಅದರಿಂದ ಈ ಕಾರ್ಯಕ್ರಮಗಳು ನಿಮಗೆ ಮೋಟಿವೇಶನ್ ಇಲ್ಲ, ನಾನು ಅವ್ರ ರೀತಿ ಆಗಬೇಕು, ನಾನೇನಾದ್ರು ದೇಶಕ್ಕೆ ಕೊಡುಗೆ ಕೊಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಅನ್ನೋದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಸರ್ ಕೊಡ್ತಾ ಹೋಗ್ತೀವಿ, ಅದು ಒಂದು ಭಾಗ. ಆದ್ರೆ ಎಲ್ಲ ಬಹಳ ಒಂದು ಲೈನಲ್ಲಿ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ಯಾಕೆ ನ್ಯಾಷನಲ್ ಸ್ಪೇಸ್ಗೆ, ಯಾಕೆ ಈ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ ಉದ್ದೇಶ ವಿಕ್ರಮ್ ಲ್ಯಾಂಡರ್ ಅಲ್ವಾ, ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ತನ್ನ ಕಾಲನ್ನ ಇಡ್ತೀವಿ ಅಲ್ವಾ. ಈ ಸಾಧನೆಯನ್ನ ಮಾಡಿದಂತ ಹೆಮ್ಮೆ ನಮ್ಮ ದೇಶಕ್ಕಿದೆ. ಅಷ್ಟು ಸುಲಭ ಅಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿಂದ. And next, I would like to show my gratitude to Abhishek sir. So you are not new for us, okay? So keep coming and keep encouraging our students, sir. Thank you so much. And my special thanks to Jagannath sir and Priya Kumari ma'am for making this happen. Two things that we can witness in the school, it's all because of them. So thank you and a huge round of applause here. Thank you. And Abhishek sir, Srinivas sir said one beautiful thing, dream big. I'm telling you that is very, very, very important. Most of us, especially in the rural area, think for us, yes or no? What can we do to this salary? Like opportunity, facilities and access to dream big. Okay? So each one of you have to dream very, 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 very big. It will definitely happen. Okay? What is the dream that you want to dream? That's very important, no? Without having a goal, how can we dream? So find out. Raise everybody now. I know everybody will watch. At least half an hour you don't watch or what? Everybody will watch. Right? What do you watch? Games, especially boys, games, right? And that serials, all of that. See, you cannot part of our body, just like our hand and leg. But what you watch over the phone is very, very important.
instead of watching only regarding that. So what subordination no curiosity ideyalla, this is a quality that you want. Like Srinivas sir said, you know, ಈಗಿನ ಕಾಲದಲ್ಲಿ ನಮಗೆ ಬೇಕಾಗಿರೋದು ಏನು ಅಂದ್ರೆ ನಾಲೆಜ್ ಒಂದು, ಸ್ಕಿಲ್ ಒಂದು, ಕಮ್ಯುನಿಕೇಶನ್ ಒಂದು. ಓಕೆ, ನಾಲೆಜ್ ಇದೆಯಲ್ಲ, if you focus, right, if you have a good intention, you dream or did it happen gradually? ಹೇಳ್ಬಿಟ್ಟು ನಿಮ್ಮ ಲೈಫಲ್ಲೂ ನಾವು ಏನು ಓದಿರ್ತೀವಿ ಆ ಕೆಲಸ ಸಿಗಲ್ಲ. ನಾವು ಏನು ಓದಿರ್ತೀವಿ ಆ ಕೆಲಸ ಸಿಗಲ್ಲ. ಆ ಕೆಲಸ ಸಿಗೋದು ಅಂದ್ರೆ ಒಬ್ಬರಿಗೇನೆ, ಟೀಚರ್ಗಳಿಗೆ ಮಾತ್ರ. ನಾನು ಓದಿದ್ದು ಎಲೆಕ್ಟ್ರಾನಿಕ್ಸ್ ಅಂದರೆ ನಿಮಗೆ ಒಂದು 2 ಆಪ್ಷನ್ ಕೊಡ್ತೀನಿ. ನೀವು ಎಲೆಕ್ಟ್ರಾನಿಕ್ಸ್ ಏನಾದರೂ ಇಂಜಿನಿಯರಿಂಗ್ ಕೋರ್ಸ್ ತಗೊಂಡ್ರೆ ನೀವು ಎಲೆಕ್ಟ್ರಾನಿಕ್ಸಲ್ಲೇ ಜಾಬ್ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸಲ್ಲೂ ಜಾಬ್ಗೆ ಹೋಗ್ಬೋದು ಎಲೆಕ್ಟ್ರಾನಿಕ್ಸ್ ಓದಿದ್ರೆ. ಅದೇ ನೀವು ಕಂಪ್ಯೂಟರ್ ಓದಿದ್ರೆ ಕಂಪ್ಯೂಟರ್ ಮಾತ್ರ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ. ನೀವು ಇವನ್ ಎಲೆಕ್ಟ್ರಾನಿಕ್ಸ್ ಓದಿದ್ರು ಕಂಪ್ಯೂಟರ್ ವರ್ಕೇ ಇವಾಗ ಜಾಸ್ತಿ. ನೆಟ್ವರ್ಕ್, ಕಂಪ್ಯೂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಇದೆಯಲ್ಲ, ಆ ಥರ ವರ್ಕೇನೆ ಸಿಗೋದು. ನಮ್ಮದು ಚೈಲ್ಡ್ಹುಡ್ಡಲ್ಲಿ ನಿಮಗೆಲ್ಲ ನಗು ಬರ್ತಿದ್ದೆ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಇಷ್ಟ ಆಯಿತು ನನಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟ ಆಯಿತು ನನಗೆ. ಆದರೆ ನಾನು ಸೈಂಟಿಸ್ಟ್ ಆಗಿದ್ದೀನಿ. ಅಂದರೆ ನಮ್ಮ ಡ್ರೀಮ್ ಕಾಣಬೇಕು, ಬಟ್ ಯಾವ್ದು ಬರ್ತದೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಇನ್ನೊಂದು, ನಿಮ್ಗೇನಾದರೂ ನೀವು ಇಂಜಿನಿಯರಿಂಗ್ ಎಲ್ಲ ಓದಿದ್ರೆ, ನಮ್ಮ ಬೆಂಗಳೂರು ಜಯನಗರದಲ್ಲಿದ್ದರೆ, ಅವರು ಮನೆ ಜಯನಗರದಲ್ಲಿದ್ದರೆ ನಂಗೆ ಜಯನಗರದ ಪಕ್ಕದಲ್ಲೇ ಜಾಬ್ ಸಿಗ್ಬೇಕಂತಾರೆ. ಬೇರೆ ಕಡೆ ಹೋಗಬೇಕು. ನಮ್ಮ ಇಸ್ರೋದಲ್ಲಿ 4 ಕಡೆ ಇದೆ, ಕರ್ನಾಟಕ, ಕೇರಳ, ಆಂಧ್ರ, ಗುಜರಾತ್. ಇದು 4 ಕಡೆ ಯಾವುದ್ರಲ್ಲಿ ಸಿಗುತ್ತೆ ಅದಕ್ಕೆ ಹೋಗ್ಬೇಕು. ಆಮೇಲೆ ಟ್ರಾನ್ಸ್ಫರಲ್ಲಿ ಆಮೇಲೆ ಯೋಚನೆ ಮಾಡಬೇಕು. ಓಕೆ, ಗೊತ್ತಾಯ್ತಲ್ಲ? ಫಸ್ಟ್ ನಾವು ಸಿದ್ಧತೆ. ಬಿಟ್ವೀನ್ ನಾಲೆಜ್ ಅಂಡ್ ಸ್ಕಿಲ್. ನಾಲೆಜ್ ಸ್ಕಿಲ್ ಇಲ್ಲ, ನಾಲೆಜ್ ಸ್ಕಿಲ್ ಅಲ್ಲ. ಸ್ಕಿಲ್ ಅಂದ್ರೆ ಎಬಿಲಿಟಿ ಟು ಯೂಸ್ ದಟ್ ನಾಲೆಜ್ ಇಸ್ ಕಾಲ್ಡ್ as a skill. Capacity of using that knowledge for a real purpose is called as a skill. Even communication is a skill. Okay, speaking nicely, expressing yourself in front of others, you know, all of this is a skill. ನೆಟ್ವರ್ಕಿಂಗ್ ಬೆಳೆಸ್ಕೊಳ್ಳೋದು. ಈ ಥರ ಸೈಂಟಿಸ್ಟು, ಟೀಚರ್ಸ್ ಎಲ್ಲ ಬರ್ತಾರಲ್ಲ, ಅವ್ರ ಜೊತೆ ಚೆನ್ನಾಗಿ ಇಂಟರಾಕ್ಟ್ ಆಗಿ ಅವ್ರ ಜೊತೆ ನಾವು ಮರಿಬಾರ್ದು. ಓಕೆ, ಸೊ ನಾಲೆಜ್ ಬೇಕು ನಂಬರ್ 1, ಅಂಡ್ ದಟ್ ಈಸ್ ಅವೈಲಬಲ್ ಎವ್ರಿವೇರ್, ದಟ್ಸ್ ಈಸಿ ಓನ್ಲಿ. ಬಟ್ ಸ್ಕಿಲ್ ಮಾಸ್ಟರ್ ಮಾಡೋದಿದೆಯಲ್ಲ, ಅದಕ್ಕೆ ಸ್ವಲ್ಪ ನಾವೆಲ್ಲರೂ ಜಾಸ್ತಿ ಎಫರ್ಟ್ಸ್ ಇಡಬೇಕು. ಸೊ ಹೌ ಡು ವಿ ಯೂಸ್ ಇಟ್ ವೆನ್ ಇಟ್ ಕಮ್ಸ್ ಟು ಅ ರಿಯಲ್ ಲೈಫ್? Okay, how do we master instead of watching that unnecessary stupid reels and shorts? You watch it. I'm not telling don't watch, because on phone is not possible practically helpful, but watch the right things that can be your dream, that can bring closer to your goals. That's what ನಾವು ಅಬ್ದುಲ್ ಕಲಾಂ ಸರ್ ಒಂದು ಕನಸಿತ್ತು. ಅವ್ರು ಯಾವಾಗ್ಲೂ ಏರೋಪ್ಲೇನ್ ಏನಾದ್ರು ಹೋಗ್ತಾ ನೋಡ್ತಾ ಇದ್ರು, ಓ ನಾನು ಏರೋಪ್ಲೇನ್ಗೆ ಹೋಗ್ಬೇಕು, ಅದು ಆ ಥರ ಕನಸು ನಮಗೇನಿರಲಿಲ್ಲ. ನಾವು ನಮ್ಮ ದೇಶ ಸೇವೆ ಮಾಡ್ಬೇಕು, ಅದೇ ಇಂಪಾರ್ಟೆಂಟ್. ಓಕೆ, ಈ ದೇಶ ಸೇವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ನಾನು ಬೆಂಗಳೂರಲ್ಲಿ ವಾಸ ಮಾಡೋದು. ನಾನು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಅವ್ರು ಕಸ ಗುಡಿಸ್ತಾರಲ್ಲ, ಒಬ್ಬರು ಕಸ ಗುಡಿಸ್ತಾ ಮೊಬೈಲಲ್ಲಿ ಮಾತಾಡ್ತಾ ಇದ್ರು. ನೀನು ಎಲ್ಲಿದೆಯಾ? ನಾನು ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ ಅಂತ ಕೇಳಿದ್ರು. ನಾನು ಅಲ್ಲಿದ್ದೀನಿ ಅಂತ. ನನಗೆ ಸಂತೋಷ ಆಯಿತು. ಮೊಬೈಲ್ ಎಷ್ಟು ಯೂಸ್ ಆಗ್ತಾ ಇದೆ ನಮ್ಮ ಇಸ್ರೋಯಿಂದ, ಕಸ ಗುಡಿಸೋರಿಂದ ಹಿಡಿದು IAS ಅವ್ರಿಗೆ ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ಅದೇ ಥರ ನಾನು ಜಾಸ್ತಿ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಂದು ಅಜ್ಜಿ ಕೊಡ್ತಿದ್ರು. ನಮ್ಮದು ಹಾರೋಹಳ್ಳಿ ಅಂದ್ಬಿಟ್ಟು ಕನಕಪುರ ಹತ್ರ ಬರ್ತೈತೆ. ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಆ ಪಕ್ಕದ ಹಳ್ಳಿ ಅಜ್ಜಿಯವರು ಮೊಬೈಲಲ್ಲಿ, ಮಗ ನಾನು ಬರ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್, ಗಾಡಿ ತಗೊಂಡು ಬಾ ಅಂದರು. ಅದು ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಆ ಥರದ್ದೆಲ್ಲ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಸಾರ್ಥಕ ಆಯಿತು ಅನ್ನಿಸ್ತೈತೆ. ಅದೇ ನಮ್ಮ ಸಾಧನೆ. ಇನ್ಸ್ಪಿರೇಷನ್ ಅಂದರೆ ನಾವೇನೋ ನೋಡ್ಬಿಟ್ಟು ಇನ್ಸ್ಪಿರೇಷನ್ ಆಗೋದಲ್ಲ, ನಾವು ಏನು ಮಾಡಬೇಕು, ನಮ್ಮ ದೇಶಕ್ಕೂ ಏನೋ ಒಂದು ಮಾಡಬೇಕು, ಆ ಥರ ಒಂದು ಛಲ ಇಟ್ಕೊಂಡ್ರೆ ಅದೇ ಇನ್ಸ್ಪಿರೇಷನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಯಾವುದೂ ಇಲ್ಲ, ಎಲ್ಲರೂ ಟೀಮ್, ಸಿಂಗಲ್ ಮ್ಯಾನ್ ಶೋ ಯಾವುದೂ ಇಲ್ಲ. ನಂದು ಇದೇ ಸಾಧನೆ ಅನ್ನೋದು ಹೇಳ್ಬೇಕಂದ್ರೆ
ನಮ್ಮ ಅಬ್ದುಲ್ ಕಲಾಂ, ನಾನು ಯಾವಾಗಲೂ ಅಬ್ದುಲ್ ಕಲಾಂ ಸರ್ದು ಮಾಡ್ತಾ ಇದ್ರೆ, ಅವರು ತುಂಬ ವರ್ಷ ನಮ್ಮ ಇಸ್ರೋದಲ್ಲಿ ಇರಲಿಲ್ಲ. ಅವರು ಮಿಸೈಲ್ ಮ್ಯಾನ್ DRDOದಲ್ಲಿದ್ದರು. ಮಿಸೈಲ್ ನಮ್ಮ ಇಸ್ರೋಗೆ ಬಂದರೆ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಆದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಏನು ಅನ್ನೋರು, ಅವ್ರ ಹೆಸರೇ ನೆಕ್ಸ್ಟ್ ಅಂತ ಇಟ್ಬಿಟ್ಟಿದ್ದ ನಾವು. ಚಂದ್ರಯಾನ, ಮಂಗಳಯಾನ ಆದ ತಕ್ಷಣ ಆದಿತ್ಯ, ಆ ಥರ ಒಂದೊಂದಾಗಿ ಅವರು ಅದಾದ ಮುಗಿದ ತಕ್ಷಣನೇ ನೆಕ್ಸ್ಟ್ ಅಂತ ಇದ್ರು. ಆ ಥರ ನಮ್ಮಲ್ಲಿ ಸಿಂಗಲ್ ಮ್ಯಾನ್ ಶೋ ಯಾವುದೂ ಇಲ್ಲ. ಎಕ್ಸಾಂಪಲ್, ಇವಾಗ ಒಂದು ಪಾಕಿಸ್ತಾನದವ್ರು ಯಾರೋ ನಮ್ಮ ಸೈಂಟಿಸ್ಟ್ಗಳನ್ನ ಕಿಡ್ನಾಪ್ ಮಾಡಿಬಿಟ್ರು, ಇಸ್ರೋ ಬಗ್ಗೆ ಎಲ್ಲ ಗೊತ್ತಾಗಿದೆ, ಆ ಥರ ಯಾವುದೂ ಇಲ್ಲ. ಕಿಡ್ನಾಪ್ ಅಲ್ಲ, 100 ಜನ ಕಿಡ್ನಾಪ್ ಮಾಡಿದ್ರು ಒಂದು ಸ್ಯಾಟಲೈಟ್ ಮಾಡ್ಲಿಕ್ಕಾಗಲ್ಲ. ಪ್ರತಿಯೊಂದು ಇರ್ತೈತೆ, ಪ್ರತಿಯೊಂದು ಮಾಡ್ತಾನೆ ಇರಬೇಕು. ಇದು ನನಗೆ ಇಂಪಾರ್ಟೆಂಟ್ ಅನ್ನೋದೇ ಇಲ್ಲ. ನೋಡಿ, 4 ಸ್ಟೇಜ್ ರಾಕೆಟ್ PSLV, ಸಾಲಿಡ್ ಲಿಕ್ವಿಡ್ ಅಂತ, CL ಅಂತೀವಲ್ಲ. ಸಾಲಿಡ್ ವೆಯ್ಟ್ ಯಾಕೆ ಇರ್ತೈತೆ ಅಂದರೆ ವೆಯ್ಟ್ ಜಾಸ್ತಿ ಇರ್ತೈತೆ, ಬೂಸ್ಟ್ ಆಗಬೇಕು, ಅದಕ್ಕೆ ಸಾಲಿಡ್ ಇರ್ತೈತೆ. ಮೇಲ್ಗಡೆ ಹೋದ ತಕ್ಷಣ 100 ಕಿಲೋಮೀಟರ್ ಆದ ತಕ್ಷಣ ಫಸ್ಟ್ ಸ್ಟೇಜು ಕೆಳಗಡೆ ಬಂದ್ಬಿಡ್ಬೇಕು. ಫ್ರಾಕ್ಷನ್ ಆಫ್ ಸೆಕೆಂಡ್ ಸೆಕೆಂಡ್ ಸ್ಟೇಜ್ ಇಗ್ನೇಟ್ ಆಗಬೇಕು. ಸೆಕೆಂಡ್ ಸ್ಟೇಜ್ ಇಗ್ನೇಟ್ ಆಗಿಲ್ಲ ಅಂದ್ರೆ ಫೇಲು. ಫಸ್ಟ್ ಸ್ಟೇಜ್ ಕೆಳಗಡೆ ಬಂದಿಲ್ಲ ಅಂದ್ರೆ ಫೇಲು. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನೇನು ಆಗಬೇಕು ಅದು ಆಗ್ತಾನೆ ಇರಬೇಕು. ಸೆಕೆಂಡ್ ಸ್ಟೇಜ್ ಆಗ್ತಾ ಫಸ್ಟ್ ಸ್ಟೇಜ್ ಇಗ್ನೇಟ್ ಆಗಲೇಬೇಕು, ಸೆಕೆಂಡ್ ಸ್ಟೇಜ್ ಕೆಳಗಡೆ ಬರಬೇಕು. ಅದರಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಇದೇ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಆ ಥರದ್ದು ಯಾವುದೂ ಇಲ್ಲ, ಎಲ್ಲಾನು